ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ನೀವು ಗಮನಿಸಿದ್ರೆ ಐ ಟಿ ಸ್ಟಾಕ್ಸ್ನಲ್ಲಿ ಒಂದು ಬಿಗ್ ಮೂವ್ ನಿಮಗೆ ಇವತ್ತು ಕಾಣಿಸಿದೆ ಅಲ್ವಾ? ಐ ಟಿ ಸ್ಟಾಕ್ಸಲ್ಲಿ ಬಂದಿರೋದು ಮೂವ್ನ ತುಂಬ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತಿರೋಂಥ ಸ್ಟಾಕ್ಸ್ ಬಿಟ್ಟರೆ ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ಎಲ್ಲಾನು ಮಿನಿಮಮ್ 2% ಮೂವ್ ಆಗಿದೆ. ಇವತ್ತು ಏನಕ್ಕೆ ಮೂವ್ ಆಗಿದೆ ಅಂತಿರಲ್ಲ, ನೀವು ಗಮನಿಸಿದ್ರೆ ಪ್ರೀವಿಯಸ್ಲಿ ತುಂಬ ಟೈಮು ಯಾವಾಗಾದರೆ ಫೆಡ್ ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಿದಾರಲ್ವಾ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ಐ ಟಿ ಸ್ಟಾಕ್ಸ್ ಅಲ್ಲಿ ಒಂದು ಬಿಗ್ ಕರೆಕ್ಷನ್ ಕಾಣಿಸಿದೆ ಅಲ್ವಾ? ರೀಸನ್ ಏನು? ಫೆಡ್ ಅವರು ಬಡ್ಡಿ ರೇಟ್ಗಳನ್ನ ಅಗ್ರೆಸಿವ್ ಆಗಿ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ರೆ ಎಕಾನಮಿನಲ್ಲಿ ಲಿಕ್ವಿಡಿಟಿ ಕಮ್ಮಿ ಆಗಿ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ ಅಲ್ಲಿರುವಂಥ ಕಂಪನೀಸನು ಅವರು ಅಗ್ರೆಸಿವ್ ಸ್ಪೆಂಡಿಂಗ್ನ ಪರ್ಟಿಕ್ಯುಲರ್ ಆಗಿ ಆ ಐ ಟಿ ಸೈಡ್ ಮಾಡೋದಕ್ಕೆ ಯೋಚನೆ ಮಾಡುತ್ತಲ್ವಾ? ಅದರಿಂದ ಬಿಕಾಸ್ ನೀವು ಗಮನಿಸಿದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಜಾಸ್ತಿ ಜಾಬ್ ಕಟ್ಸ್ ಮಾಡ್ತಾ ಕ್ಯಾಶ್ ನ ಪ್ರಿಸರ್ವ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಅಂಡ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಎಕಾನಮಿ ಹೇಗಿರುತ್ತೋ ಗೊತ್ತಿಲ್ಲ ಅಲ್ವಾ, ಈ ತರ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ರೆ ರಿಸೆಷನ್ ಬರುತ್ತೆ ಅನ್ನೋ ಸ್ಟೇಟ್ಮೆಂಟ್ ಮಾರ್ಕೆಟ್ ನಲ್ಲಿ ಕೇಳಿಸ್ತಾ ಬಂದಿದೆ ಅಲ್ವಾ? ಅದರಿಂದ ಅಷ್ಟೊಂದು ಕ್ಯಾಶ್ ಅಲೋಕೇಶನ್ ಈ ಐ ಟಿ ಸ್ಪೆಂಡಿಂಗ್ ಮೇಲೆ ಕಂಪನೀಸ್ ಮಾಡದೇ ಇರೋ ಕಾರಣವಾಗಿ ಐ ಟಿ ಕಂಪನೀಸ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡಲ್ವೇನೋ ಅಂತ ಒಂದು ನೆಗೆಟಿವ್ ಸೆಂಟಿಮೆಂಟ್ ಇಂದಾನೆ ಮೋಸ್ಟ್ ಆಫ್ ದಿ ಐ ಟಿ ಕಂಪನೀಸ್ ರಿಲೇಟೆಡ್ ಆಗಿ ವ್ಯಾಲ್ಯೂಯೇಷನ್ ಡೌನ್ ಗ್ರೇಡ್ ಮಾಡಿವೆ. 2023 ಈವನ್ 2024 ಅಲ್ಲೂ ಐ ಟಿ ಕಂಪನೀಸ್ ರಿಲೇಟೆಡ್ ಆಗಿ ಅಷ್ಟು ಸ್ಟ್ರಾಂಗ್ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಂತ ಸ್ಟೇಟ್ಮೆಂಟ್ಸ್ ಕೇಳಿಸಿದೆ ಅಲ್ವಾ? ಅದರಿಂದ ಐ ಟಿ ಸ್ಟಾಕ್ಸ್ ಅಲ್ಲಿ ನಮಗೆ 40 to 50% ಇವನ್ ಅಬೋವ್ 50% ಫಾಲ್ ಸ್ವಲ್ಪ ಐ ಟಿ ಸ್ಟಾಕ್ಸ್ ಅಲ್ಲಿ ನೋಡಿದ್ವಿ ಅಲ್ವಾ? ಇದೆಲ್ಲ ಯಾವ ತರ ಸಿನಾರಿಯೋನಲ್ಲಿ ಫೆಡ್ ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಿ ಎಕಾನಮಿನಲ್ಲಿ ಲಿಕ್ವಿಡಿಟಿ ಕಮ್ಮಿ ಮಾಡಿರೋ ಕಾರಣವಾಗಿ ಕಂಪನೀಸು ಜಾಸ್ತಿ ಸ್ಪೆಂಡಿಂಗ್ ಮಾಡಕ್ ಆಗದೇ ಇರೋ ಕಾರಣವಾಗಿ ಅದು ಐ ಟಿ ಮೇಲೆ ಅಂಡ್ ಐ ಟಿ ಸ್ಟಾಕ್ಸ್ ಮೇಲೆ ಫ್ಯೂಚರ್ ಎರ್ನಿಂಗ್ಸ್ ಮೇಲೆ ಇಂಪ್ಯಾಕ್ಟ್ ಇರುತ್ತಂತ ಅಸಂಪ್ಷನ್. ಆದರೆ ಎಂಟೈರ್ ಸೈಕಲ್ನ ಫೆಡ್ ಅವರು ಕೊಡ್ತಿರೋಂಥ ಈ ಸ್ಟೇಟ್ಮೆಂಟ್ಸ್ ಸ್ಲೈಟ್ ಆಗಿ ಚೇಂಜ್ ಮಾಡ್ತಿದೆ. ಇನ್ನು ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ಅಷ್ಟೊಂದು ಸ್ಟ್ರಾಂಗ್ ಅಗ್ರೆಸಿವ್ ಆಗಿ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡಬೇಕಾಗಲ್ಲ ನೀಡಿಲ್ಲ ಅಂತ ಬರ್ತಿರೋಂಥ ಸ್ಟೇಟ್ಮೆಂಟ್ಸು ಇಲ್ಲಿವರೆಗೂ ಐ ಟಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಯಾವ ಇಂಪಾರ್ಟೆಂಟ್ ಇವೆಂಟ್ ಆರ್ ಯಾವ ಇಂಪಾರ್ಟೆಂಟ್ ಸೈಕಲ್ ಆದರೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಾ ಬಂದಿದೆ ಅಲ್ವಾ, ಆ ಸೈಕಲ್ ಸ್ಲೈಟ್ ಆಗಿ ಚೇಂಜ್ ಆಗ್ತಿದೆ. ಫೆಡ್ ಅವರು ಅಗ್ರೆಸಿವ್ ಆಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡದೆ ಇದಕ್ಕೆ ಮುಂಚೆ ನಾವು ಮಾತಾಡ್ಕೊಂಡು ಹಾಗೆ ಎಂಟೈರ್ ಐ ಟಿ ಸೈಕಲ್ ಚೇಂಜ್ ಆಗ್ತಿರೋ ಕಾರಣವಾಗಿ ಮೇ ಬಿ ಇಲ್ಲಿಂದ ಫೆಡ್ ಅವರು ಪ್ರೀವಿಯಸ್ಲಿ ತಗೊಂಡಿರೋಂಥ ಸ್ಟ್ಯಾಂಡ್ಸ್ನ ಸ್ವಲ್ಪ ಡಿವಿಯೇಟ್ ಆಗಿ ಬಡ್ಡಿ ರೇಟ್ಗಳ ವಿಷಯದಲ್ಲಿ ಅಷ್ಟೊಂದು ಅಗ್ರೆಸಿವ್ ಆಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡದೇ ಇರೋ ಕಾರಣವಾಗಿ ಅಂಡ್ ಸ್ಲೋ ಆಗಿ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡೋದು ಸ್ಟಾಪ್ ಮಾಡಿದ್ರೆ ಅದು ಬೇರೆ ಸೆಕ್ಟರ್ ರಿಲೇಟೆಡ್ ಆಗಿ ಲಿಕ್ವಿಡಿಟಿ ಬೆಟರ್ ಆಗಿ ಅವ್ರ ಸ್ಪೆಂಡಿಂಗ್ಸ್ ಎಲ್ಲಾನು ಇಂಪ್ರೂವ್ ಆಗಿ ಐ ಟಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಎರ್ನಿಂಗ್ಸ್ ವಿಸಿಬಿಲಿಟಿ ಕಾಣಿಸುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಂದಾನೆ ಇವತ್ತು ಸ್ಟಾಕ್ಸ್ ಅಲ್ಲಿ ನಮಗೆ ಮೂಮೆಂಟಮ್ ಕಾಣಿಸಿದೆ. ಈ ತರ ಫೆಡ್ ರಿಲೇಟೆಡ್ ಆಗಿ ಬಡ್ಡಿ ರೇಟ್ಗಳ ಬಗ್ಗೆ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಲೈಕ್ ಅಗ್ರೆಸಿವ್ ಆಗಿ ಜಾಸ್ತಿ ಮಾಡಲ್ಲ ಅಂತ ಬರ್ತಿರೋ ಸ್ಟೇಟ್ಮೆಂಟ್ ಬರ್ತಿದ್ರೆ ಸೆಕ್ಟರ್ಸ್ ಎಲ್ಲಾನು ಬೆಳೆಯತ್ತಲ್ವಾ, ಅವ್ರ ಸ್ಪೆಂಡಿಂಗ್ಸ್ ಅನ್ನು ಐ ಟಿ ರಿಲೇಟೆಡ್ ಆಗಿ ಬೆಳೆಯುತ್ತೆ ಅನ್ನೋ ಹೋಪ್ ಇಂದಾನೆ ಫೆಡ್ ಚೇರ್ಮನ್ ಇಂದ ಈ ಸ್ಟೇಟ್ಮೆಂಟ್ ಬಂದಿರೋ ಕಾರಣವಾಗಿ ನ್ಯಾಸ್ಡ್ಯಾಕ್ US ಇಂಡೆಕ್ಸ್ ತುಂಬಾ ಜಾಸ್ತಿ ರ್ಯಾಲಿ ಆಗಿದೆ. ಟೆಕ್ ಸ್ಟಾಕ್ಸ್ ಎಲ್ಲ ಹೋಲ್ಡ್ ಮಾಡ್ತಿರೋ ಇಂಡೆಕ್ಸ್ ಅದೇ ಆಗಿರೋ ಕಾರಣವಾಗಿ ಆ ಇಂಪ್ಯಾಕ್ಟೇ ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲೂ ಕಾಣಿಸಿದೆ. ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ CPI ಇನ್ನೂ ಬೆಟರ್ ಆಗ್ತಾ ಇದ್ರೆ ಫೆಡ್ ಡಿಸಿಷನ್ ಅಲ್ಲಿ ಅಷ್ಟೊಂದು ನೆಗೆಟಿವ್ ಇಂಪ್ಯಾಕ್ಟ್ ಇಲ್ಲ ಅಂದ್ರೆ ಇನ್ನೂ ಐ ಟಿ ಸ್ಟಾಕ್ಸ್ ಅಲ್ಲಿ ನಮಗೆ ಅಪ್ಸೈಡ್ ಮೂವ್ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ಸೊ ಫೆಡ್ ರೇಟ್ಸ್ ಹೈಕ್ ಕಾರಣವಾಗಿ ಇಂಪ್ಯಾಕ್ಟ್ ಆಗಿರುವಂಥ ಸೆಕ್ಟರ್ಸ್ ಅಲ್ಲಿ ಮೇಜರ್ ಸೆಕ್ಟರ್ ಐ ಟಿ ಸೆಕ್ಟರ್. ಅದರಿಂದ ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಇನ್ಫ್ಲೇಷನ್ ಡೇಟಾ ಬೆಟರ್ ಆಗಿರ್ತಾ ಇದ್ರೆ ನಾವು ಇದಕ್ಕೆ ಮುಂಚೆ ಮಾತಾಡ್ಕೊಂಡು ಹಾಗೆ ಈ ಸೈಕಲ್ ಇಂಪ್ರೂವ್ ಆಗ್ತಾ ಇರೋ ಕಾರಣವಾಗಿ ಐ ಟಿ ಇಂಡೆಕ್ಸ್ ನಿಯರ್ಲಿ 8% ಅಬೋವ್ ಹತ್ರ ಲಾಸ್ಟ್ 1 ಮಂತ್ ಅಲ್ಲೇ ಬೆಳೆದಿದೆ. ಅಂಡ್ ಲಾಸ್ಟ್ 22 ಇಯರ್ಸ್ ಇಂದ ಡಿಸೆಂಬರ್ ಮಂತ್ ನಿಫ್ಟಿ ರಿಟರ್ನ್ಸ್ ನೀವು ಗಮನಿಸ್ತಾ ಇದ್ರೆ ಆವರೇಜ್ ಆಗಿ ಗಮನಿಸ್ತಾ ಇದ್ರೆ ಡಿಸೆಂಬರ್ ನಲ್ಲಿ 3% ಹತ್ರ ನಿಫ್ಟಿ ಬೆಳೆದಿದೆ. ಔಟ್ ಆಫ್ 22 ಇಯರ್ಸ್ ನಲ್ಲಿ 16 ಇಯರ್ಸ್ ಅಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಪಾಸಿಟಿವ್ ಆಗೇ ಇತ್ತು. ಲಾಸ್ಟ್ 3 ಇಯರ್ಸ್ ತಗೊಂಡ್ರು 2021 ನಲ್ಲಿ 2.2%, 2020 ನಲ್ಲಿ 7.8% ಅಂಡ್ 2019 ನಲ್ಲಿ 0.9% ನಿಯರ್ಲಿ ಅಂದ್ರೆ 1% ಹತ್ರ ಮಾರ್ಕೆಟ್ ಬೆಳೆದಿದೆ. ಮೋಸ್ಟ್ಲಿ ಡಿಸೆಂಬರ್ ಮಂತ್ ಅಂತೂ ಪಾಸಿಟಿವ್ ಆಗೇ ನೋಡ್ತಿದ್ದಾರೆ ಎಲ್ಲರೂ. ಆದ್ರೆ ಈ ಡಿಸೆಂಬರ್ 2022 ಹೇಗಿರುತ್ತೆ ಅನ್ನೋದು ಈ ರೀಸೆಂಟ್ ಟೈಮ್ಸ್ ಅಲ್ಲಿ ನೋಡ್ತಾ ಇದ್ರೆ FIs ಟೂ ಮಚ್ ಬುಲ್ಲಿಶ್ ಆಗಿ ಮಾರ್ಕೆಟ್ ರಿಲೇಟೆಡ್ ಆಗಿದ್ದಾರೆ. ನಿಯರ್ಲಿ 75% ಹತ್ರ ಅವ್ರ ಲಾಂಗ್ಸ್ ನ ಮೇಂಟೈನ್ ಮಾಡ್ತಿದ್ದಾರೆ ಇಂಡೆಕ್ಸ್ ರಿಲೇಟೆಡ್ ಆಗಿ. ಅಂಡ್ ಕ್ಲೈಂಟ್ಸ್ ಪ್ರೀವಿಯಸ್ಲಿ ನಾವು ಮಾತಾಡ್ಕೊಂಡು ಹಂಗೆ 52% ಶಾರ್ಟ್ ಪೊಸಿಷನ್ ಇನ್ ಸ್ವಲ್ಪ ಜಾಸ್ತಿ ಮಾಡಿಕೊಂಡು 53%ಗೆ ಶಾರ್ಟ್ ಪೊಸಿಷನ್ ಜಾಸ್ತಿ ಮಾಡಿದ್ದಾರೆ. ನೆಕ್ಸ್ಟ್ ಟ್ರೇಡಿಯಂಟ್ ಗ್ರೂಪ್ ಬಗ್ಗೆ ಮಾತಾಡ್ಕೊಳ್ಳೋಣ. ನೀವು ಗಮನಿಸಿದ್ರೆ ಇವತ್ತು ಮಧ್ಯಾಹ್ನ ಅರೌಂಡ್ 2:40 PM ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಯೂನಿ ಡೈರೆಕ್ಷನ್ ಅಲ್ಲಿ ಟಾಪ್ ಸೈಡ್ಗೆ ಮೂವ್ ಕಾಣಿಸಿದೆ ಅಲ್ವಾ? ಆಲ್ಮೋಸ್ಟ್ ಲೋ ಲೆವೆಲ್ಸ್ ಇಂದ 4% ವರೆಗೂ ಸ್ಟಾಕ್ ಪ್ರೈಸ್ ನಲ್ಲಿ ಮೂವ್ ಆಗಿದೆ ಅಲ್ವಾ? ಇದಕ್ಕೆ ಬ್ಯಾಕ್ ಇರುವಂತ ರೀಸನ್ ಆ ಪಾಯಿಂಟ್ ಅಲ್ಲಿ ಎಕ್ಸ್ಚೇಂಜರ್ಸ್ಗೆ ಮಾಡ್ತಿರುವಂತ ಇಂಪಾರ್ಟೆಂಟ್ ಅಪ್ಡೇಟ್ ಫ್ಯಾಬ್ರಿಕ್ ಅಂಡ್ ಮೆಥಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಬ್ರಿಕ್ ರಿಲೇಟೆಡ್ ಆಗಿ ಪೇಟೆಂಟ್ ಆಫೀಸ್ ಇಂದ ಇವರಿಗೆ ಪ್ರಾಸೆಸ್ ರಿಲೇಟೆಡ್ ಆಗಿ ಪೇಟೆಂಟ್ ಸಿಕ್ಕಿರೋ ತರ ಅದು ಇವರು ಕಂಡಿಡಿರುವಂತ ಪ್ರಾಸೆಸರ್ ಕಾರಣವಾಗ್ಲೇ ಸಾಫ್ಟ್ ಟವಲ್ಸ್ ನ ಜಾಸ್ತಿ ಕೆಮಿಕಲ್ಸ್ ಯೂಸ್ ಮಾಡ್ದೇನೆ ಇವರು ತಯಾರಿ ಮಾಡಬಹುದಂತ. ಸೊ ಅದು ನಮ್ಮ ಗ್ಲೋಬಲ್ ಎನ್ವಿರಾನ್ಮೆಂಟ್ ಗೆ ಯಾವ ತರ ಡ್ಯಾಮೇಜ್ ಆಗಲ್ಲ ಅಂತ, ಡ್ಯಾಮೇಜ್ ಆಗದೆ
ಸಾಫ್ಟ್ ಟವಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಬಹುದಲ್ವಾ. ಅದರಿಂದ ಈ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸರ್ನ ಬೇರೆಯವರು ಕಾಪಿ ಮಾಡಕ್ ಆಗಲ್ಲ. ಈಗ ಇವರಿಗೆ ಪೇಟೆಂಟ್ ಸಿಕ್ಕಿರೋ ಕಾರಣವಾಗಿ ಇವರು ಮಾಡಿರೋ ಈ ಅಪ್ಡೇಟ್ ಇಂದಾನೆ ಸ್ಟಾಕ್ ಇವತ್ತು ಸಡನ್ ಆಗಿ ಮೂವ್ ಆಗಿದೆ. ನೆಕ್ಸ್ಟ್ ಈಸ್ ಮೈ ಟ್ರಿಪ್ ಪ್ಲಾನರ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ನಿಮ್ಗೆ ಜ್ಞಾಪಕ ಇದ್ರೆ ಸ್ವಲ್ಪ ಡೇಸ್ ಬ್ಯಾಕ್ ಇಂದ ಮ್ಯಾನೇಜ್ಮೆಂಟ್ ಅವರು ಇಂಡಸ್ಟ್ರಿಗೆ ಅಂದ್ರೆ ಬೆಟರ್ ಆಗಿ ಗ್ರೋತ್ ಆಗ್ತೀವಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗಾನಿಕ್ ಆಗಂದ್ರೂ ಇನ್ಆರ್ಗಾನಿಕ್ ಆಗೇನು ಬೇರೆ ಬೇರೆ ರೂಟರ್ಸ್ ಅಲ್ಲಿ ಎಂಟರ್ ಆಗಿ ಆರ್ ಬೇರೆ ಕಂಪನೀಸ್ನ ಅಕ್ವೈರ್ ಮಾಡಿ ನಾವು ಗ್ರೋ ಆಗ್ತೀವಿ ಅನ್ನೋ ಥರ ಸ್ಟೇಟ್ಮೆಂಟ್ ಮಾಡಿದಿರಲ್ವಾ. ಅದರಲ್ಲಿ ಭಾಗವಾಗಿ ಈಸ್ ಮೈ ಟ್ರಿಪ್ ಅವರು ಏರ್ಕ್ರಾಫ್ಟ್ ರೆಂಟಲ್ ಅಂಡ್ ಬುಕಿಂಗ್ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡುವಂಥ ನೂತನ ಏವಿಯೇಷನ್ ಕ್ಯಾಪಿಟಲ್ ರಿಲೇಟೆಡ್ ಆಗಿ 75% ಸ್ಟೇಕ್ನ ಎಕ್ವೈರ್ ಮಾಡಿರೋ ಥರ ಅಪ್ಡೇಟ್ ಮಾಡಿದ್ದಾರೆ. ಈ ಕಂಪನಿ ಏನು ಮಾಡುತ್ತೆ, ಚಾರ್ಟರ್ಡ್ ಏರ್ಕ್ರಾಫ್ಟ್ಸ್ ಇರುತ್ತಲ್ವ ಅದರ ರಿಲೇಟೆಡ್ ಆಗಿ ಬುಕಿಂಗ್ಸ್ ಅಂಡ್ ರೆಂಟಲ್ನ ನೂತನ ಏವಿಯೇಷನ್ ಕ್ಯಾಪಿಟಲ್ ಅವರು ಪ್ರೊವೈಡ್ ಮಾಡ್ತಾರೆ. ಈ ಥರ ಇವರು ಅನದರ್ ಸೆಗ್ಮೆಂಟ್ ಆಫ್ ಬಿಸ್ನೆಸ್ನಲ್ಲಿ ಎಂಟರ್ ಆಗ್ತಾ ಥ್ರೂ ಅಕ್ವಿಜೇಷನ್ ಇಲ್ಲ ಈ ಥರ ಇನ್ಆರ್ಗಾನಿಕ್ ಆಗಿನೂ ಎಂಟರ್ ಆಗಿ ಬಿಸ್ನೆಸ್ನ ಗ್ರೋ ಆಗಬೇಕು ಅಂತ ಮಾಡ್ತಿರೋಂಥ ಪ್ರಯತ್ನದಿಂದ ಸ್ಟಾಕ್ ಇವತ್ತು 5% ಮೂವ್ ಆಗಿದೆ. ನೆಕ್ಸ್ಟು ಇನ್ಶೂರೆನ್ಸ್ ರಿಲೇಟೆಡ್ ಆಗಿರುವಂಥ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಎಂಟೈರ್ ಇನ್ಶೂರೆನ್ಸ್ ಇಂಡಸ್ಟ್ರಿ ರಿಲೇಟೆಡ್ ಆಗಿ ಒಂದು ಬಿಗ್ ಅಪ್ಡೇಟು ಫೈನಾನ್ಸ್ ಮಿನಿಸ್ಟ್ರಿ ಅವರಿಂದ ಕಾಣಿಸ್ತಾ ಇದೆ. ಫೈನಾನ್ಸ್ ಮಿನಿಸ್ಟ್ರಿ ಅವರಿಂದ ಬರ್ತಿರುವಂಥ ಅಪ್ಡೇಟ್ಸ್ ಪ್ರಕಾರ ಬೋತ್ IRDAI ಆದರೂ ಆ್ಯಂಡ್ ಇನ್ಶೂರೆನ್ಸ್ ಆದರೂ ಇವೆರಡು ರಿಲೇಟೆಡ್ ಆಗಿ ಫೈನಾನ್ಸ್ ಮಿನಿಸ್ಟ್ರಿ ಅವರು ಚೇಂಜಸ್ನಂತೂ ಪ್ರಪೋಸ್ ಮಾಡಿದ್ದಾರೆ. IRDAI ಆ್ಯಕ್ಟ್ ಮೀನ್ಸ್ ಈ ರೆಗ್ಯುಲೇಟರಿ ಬಾಡಿ ಇದೆ ಅಲ್ವಾ, ಇನ್ಶೂರೆನ್ಸ್ ಕಂಪ್ನೀಸ್ ಎಲ್ಲಾನು ಈ ರೆಗ್ಯುಲೇಟರಿ ರಿಲೇಟೆಡ್ ಆಗಿ ಇರುವಂಥ ಆ್ಯಕ್ಟ್ನಲ್ಲಿ ಚೇಂಜಸ್ನ ತಗೊಂಬಂದು IRDAI ರಿಲೇಟೆಡ್ ಆಗಿರುವಂಥ ಹೋಲ್ ಟೈಮ್ ಮೆಂಬರ್ಸ್ಗೆ ಒಂದು ಏಜ್ ಲಿಮಿಟ್ನ ಪ್ರೀವಿಯಸ್ಲಿ ಇರುವಂಥ 62 ಇಯರ್ಸ್ ಇಂದ 65 ಇಯರ್ಸ್ಗೆ ಜಾಸ್ತಿ ಮಾಡಿದ್ದಾರೆ. ಕಾಂಪೋಸೈಟ್ ಇನ್ಶೂರೆನ್ಸ್ ಲೈಸೆನ್ಸ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಕೊಡಬೇಕಂತ ಅನ್ಕೊಂತಿದೆ ಎಕ್ಸಿಸ್ಟಿಂಗ್ ಆಗಿರುವಂಥ ಇನ್ಶೂರೆನ್ಸ್ ಪ್ಲೇಯರ್ಸ್ಗೆ. ಇದು ತುಂಬಾ ಟೂ ಟೆಕ್ನಿಕಲ್ ಆಗಿದೆ ಅಲ್ವಾ. ಕಾಂಪೋಸೈಟ್ ಇನ್ಶೂರೆನ್ಸ್ ಲೈಸೆನ್ಸ್ ಮೀನ್ಸ್ ಸಿಂಪ್ಲಿಫೈ ಮಾಡಿದ್ರೆ ಇಫ್ ಇನ್ ಕೇಸು ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಕಾಂಪೋಸೈಟ್ ಇನ್ಶೂರೆನ್ಸ್ ಲೈಸೆನ್ಸ್ ಇದೆ ಅಲ್ವಾ ಇಶ್ಯೂ ಮಾಡ್ತಾ ಇದ್ರೆ ದೆನ್ ಎಕ್ಸಿಸ್ಟಿಂಗ್ ಆಗಿ ಲೈಫ್ ಇನ್ಶೂರೆನ್ಸ್ ಸೆಲ್ ಮಾಡ್ತಿರುವಂಥ ಇನ್ಶೂರೆನ್ಸ್ ಕಂಪನೀಸು ಜನರಲ್ ಇನ್ಶೂರೆನ್ಸ್ನ ಲೈಕ್ ನಾರ್ಮಲ್ ಜನರಲ್ ಇನ್ಶೂರೆನ್ಸ್ ಲೈಕ್ ಮೋಟಾರ್ ಆಕ್ಸಿಡೆಂಟ್ಸು ಇದರ ರಿಲೇಟೆಡ್ ಆಗಿರೋ ಸೆಲ್ ಮಾಡಬಹುದು. ಇನ್ಶೂರೆನ್ಸ್ ಅವರು ಇವನ್ ಹೆಲ್ತ್ ಇನ್ಶೂರೆನ್ಸ್ ಸೆಗ್ಮೆಂಟ್ ಅಲ್ಲಿ ಇರೋರು ಎಕ್ಸಿಸ್ಟಿಂಗ್ ಆಗಿರುವಂಥ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಇರುವಂಥ ಕಂಪನೀಸು ಎಂಟರ್ ಆಗ್ಬಹುದು. ಹಾಗೆ ಇಲ್ಲಿವರೆಗೂ ಇರುವಂಥ ಜನರಲ್ ಇನ್ಶೂರೆನ್ಸ್ನ ಮಾಡ್ತಾ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಇರುವಂಥವ್ರು ಕಂಪನೀಸನು ಈ ಕಾಂಪೋಸೈಟ್ ಇನ್ಶೂರೆನ್ಸ್ ಲೈಸೆನ್ಸ್ನ ಇಶ್ಯೂ ಆಗ್ತಾ ಇದ್ರೆ ಅವರು ಲೈಫ್ ಇನ್ಶೂರೆನ್ಸ್ ಅಲ್ಲೂ ಎಂಟರ್ ಆಗ್ಬಹುದು. ಇನ್ ಸಿಂಪಲ್ ಟರ್ಮ್ಸ್ ಇನ್ಶೂರೆನ್ಸ್ ಸೆಗ್ಮೆಂಟ್ ಅಲ್ಲಿ ಇರೋ ಯಾರಾದರೂ ಸರಿ ಇನ್ನೊಂದು ಇನ್ಶೂರೆನ್ಸ್ ಸೆಗ್ಮೆಂಟ್ ಅಲ್ಲಿ ಎಂಟರ್ ಆಗೋ ಥರ ಈ ಕಾಂಪೋಸೈಟ್ ಇನ್ಶೂರೆನ್ಸ್ ಲೈಸೆನ್ಸ್ ಸ್ಕೀಮ್ನಂತೂ ಕೊಡೋ ಥರ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಈ ಇಂಪಾರ್ಟೆಂಟ್ ಚೇಂಜಸ್ನ ಫೈನಾನ್ಸ್ ಮಿನಿಸ್ಟ್ರಿ ಅವರು ಪ್ರಪೋಸ್ ಮಾಡಿರೋ ಕಾರಣವಾಗಿ ಎಂಟೈರ್ ಇನ್ಶೂರೆನ್ಸ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗಿ ತಗೋಬಹುದು. ಸೊ ಇದೊಂದು ಬಿಗ್ ಅಪ್ಡೇಟ್. ಈ ಅಪ್ಡೇಟ್ ಅಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟು ಕಾಣಿಸ್ತಾ ಇದೆ. ಈ ಇನ್ಶೂರೆನ್ಸ್ ಸೆಗ್ಮೆಂಟಲ್ಲಿ ಇರುವಂಥ ಪ್ಲೇಯರ್ಸು ಅವರು ಬೇಕಂತ ಅನ್ಕೊಂಡ್ರೆ ಬೇರೆ ಫೈನಾನ್ಷಿಯಲ್ ಪ್ರಾಡಕ್ಟ್ನು ಸೆಲ್ ಮಾಡಬಹುದು. ಅಂದರೆ ಬೇರೆ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಮೀನ್ಸ್ ಲೈಕ್ ಮ್ಯೂಚುವಲ್ ಫಂಡ್ಸ್ ಆದರೂ ಇನ್ಶೂರೆನ್ಸ್ ಕಂಪನೀಸು ಲೋನ್ಸ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬಹುದು ಇನ್ಶೂರೆನ್ಸ್ ಕಂಪನೀಸು ಅನ್ನೋ ಥರ ಫೈನಾನ್ಸ್ ಮಿನಿಸ್ಟ್ರಿ ಅವರು ತಗೊಂಡ್ಬರ್ತಿರುವಂಥ ಪ್ರಪೋಸಲ್ನ ನಾವು ಪಾಸಿಟಿವ್ ಆಗಿ ತಗೋಬಹುದು. ಈ ಅಪ್ಡೇಟ್ ಆದಮೇಲೆ ಸ್ವಲ್ಪ ಇನ್ಶೂರೆನ್ಸ್ ಸ್ಟಾಕ್ಸು ಲೈಕ್ LIC 2% ಬೆಳೆದಿದೆ. ಆದರೆ ಈ ಪ್ರಪೋಸಲ್ ಇನ್ನೂ ಹೇಗೆ ಮುಂದಕ್ಕೆ ಹೋಗುತ್ತೆ, ಅದು ಯಾವಾಗ ಫೈನಲೈಸ್ ಆಗಿ ಈ ಥರ ಸೆಗ್ಮೆಂಟಲ್ಲಿ ಎಂಟರ್ ಆಗುತ್ತೆ ಅನ್ನೋದು ಮೀನ್ಸ್ ಅದಕ್ಕೆ ಟೈಮ್ ಲೈನ್ ಎಷ್ಟಿರುತ್ತೆ ಅನ್ನೋದು ನಾವು ಗಮನಿಸಬೇಕಾಗಿದೆ. ಬಟ್ ಈ ಚೇಂಜಸ್ ಕಾರಣವಾಗಿ ಇಲ್ಲಿವರೆಗೂ ಒಂದು ಸೆಗ್ಮೆಂಟ್ನಲ್ಲಿ ದೊಡ್ಡ ಮೊತ್ತದಲ್ಲಿ ಬಿಸ್ನೆಸ್ ಮಾಡ್ತಿರುವಂಥ ಕಂಪನೀಸು ಇನ್ನೊಂದು ಸೆಗ್ಮೆಂಟ್ನಲ್ಲಿ ಮಾರ್ಕೆಟ್ ಶೇರ್ನ ಕ್ಯಾಪ್ಚರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಸ್ಟ್ರಾಂಗ್ ಪ್ಲೇಯರ್ಸ್ಗೆ ಇದು ಪಾಸಿಟಿವ್, ಬಟ್ ವೀಕ್ ಪ್ಲೇಯರ್ಸ್ಗೆ ಆಲ್ರೆಡಿ ಮಾರ್ಕೆಟ್ ಶೇರ್ನ ಕಳ್ಕೊಂತಿರುವಂಥ ಪ್ಲೇಯರ್ಸ್ಗೆ ಇದು ಅನದರ್ ಕಾಂಪಿಟೇಟಿವ್ ರಿಸ್ಕ್ ಆಗುತ್ತೆ. ಅದರಿಂದ ಯಾರಾದರೂ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ಸ್ಟ್ರಾಂಗ್ ಕ್ಯಾಪಬಿಲಿಟಿ ಎಕ್ಸಿಕ್ಯೂಷನ್ ಸ್ಕಿಲ್ಸ್ ಇರುವಂಥ ಇನ್ಶೂರೆನ್ಸ್ ಪ್ಲೇಯರ್ಸ್ ಇರ್ತಾರಲ್ವಾ ಅವ್ರಿಗೆ ಈ ಅಪ್ಡೇಟ್ ಡೆಫಿನೆಟ್ಲಿ ನಾವು ಪಾಸಿಟಿವ್ ಆಗಿ ತಗೋಬಹುದು. ನೆಕ್ಸ್ಟ್ ರಿಯಲ್ ಎಸ್ಟೇಟ್ ಸ್ಪೇಸ್, ಪರ್ಟಿಕ್ಯುಲರ್ಲಿ ಮುಂಬೈ ರಿಲೇಟೆಡ್ ಆಗಿರುವಂಥ ರಿಯಲ್ ಎಸ್ಟೇಟ್ ಸ್ಪೇಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಒಬ್ರಾಯ್ ರಿಯಾಲಿಟಿ ಅಂಡ್ ಸನ್ಟೆಕ್ ರಿಯಾಲಿಟಿ ರಿಲೇಟೆಡ್ ಆಗಿ ಇಂಪ್ಯಾಕ್ಟ್ ಇರುತ್ತೆ. ಇದು ಮುಂಬೈ ರಿಯಲ್ ಎಸ್ಟೇಟ್ ಪರ್ಟಿಕ್ಯುಲರ್ ಆಗಿ ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ರಿಲೇಟೆಡ್ ಆಗಿ ಡೇಟಾ ಅಪ್ಡೇಟ್ ಆಗಿದೆ. ಮಂತ್ ಆನ್ ಮಂತ್ ಕಂಪ್ಯಾರಿಸನ್ ಅಲ್ಲಿ 4% ಅಂಡ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅಲ್ಲಿ 17%. ಅಲ್ಲಿ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ರಿಲೇಟೆಡ್ ಆಗಿ ಬಿಸ್ನೆಸ್ ನಡೆದಿರೋ ಥರ ಇದು 2022ನಲ್ಲಿ ಫಸ್ಟ್ 11 ಮಂತ್ಸಲ್ಲಿ ಲಾಸ್ಟ್ ಇಯರ್ಗೆ ಸಂಬಂಧಿಸಿರುವ ಎಂಟೈರ್ ಬಿಸ್ನೆಸ್ ಕ್ರಾಸ್ ಆಗಿರೋ ಥರ ಮೀನ್ಸ್ 2021ನ ಕಂಪೇರ್ ಮಾಡಿದ್ರೆ 2022 ಇನ್ನೂ ಬೆಟರ್ ಬಿಸ್ನೆಸ್ ಮುಂಬೈ ರಿಯಲ್ ಎಸ್ಟೇಟ್ ರಿಲೇಟೆಡ್ ಆಗಿ ನಡೆದಿರೋ ಥರ ಅಪ್ಡೇಟ್ಸು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಎಂಟೈರ್ ಡಿಕೇಡ್ನಲ್ಲೇನು ಈ ಥರ ಬಿಸ್ನೆಸ್ ಮುಂಬೈನಲ್ಲಿ ನಡೆದೇ ಇಲ್ಲ ಅನ್ನೋ ಥರ ಇದೇ ಬೆಸ್ಟ್ ಸೇಲ್ಸ್ ಇನ್ ದ ಡಿಕೇಡ್ ಅನ್ನೋ ಥರ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ರಿಲೇಟೆಡ್ ಆಗಿ ಅಪ್ಡೇಟ್ಸ್ ಬರ್ತಿರೋ ಕಾರಣವಾಗಿ ಈ ಪರ್ಟಿಕ್ಯುಲರ್ ರೀಜನ್ಸ್ನಲ್ಲಿ ಬಿಸ್ನೆಸ್ ಮಾಡೋ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇವತ್ತು ಪಾಸಿಟಿವ್ ಮೊಮೆಂಟಮ್ ಕಾಣಿಸಿದೆ. ನೆಕ್ಸ್ಟ್ ಇವತ್ತು ಹ್ಯಾಟ್ಸನ್ ಆಗ್ರೋ ಸ್ಟಾಕು 7% ಮೂವ್ ಆಗಿದೆ ಅಲ್ವಾ. ಇದಕ್ಕೆ ಬ್ಯಾಕ್ ಒಂದು ಸಾಲಿಡ್ ಅಪ್ಡೇಟ್ ಅಂತೂ ಏನೂ ಇಲ್ಲ, ಬಟ್ ಒಂದು ಥೀಮು ಪಾಸಿಟಿವ್ ಥೀಮ್ ಅಂತೂ ಪ್ಲೇ ಆಗ್ತಿದೆ. ಅದು ಹೇಗೆ ಅಂತ ಹೇಳ್ತೀನಿ. ಪ್ರೆಸೆಂಟ್ ಇವರ ಡೆಟ್ ಇವರ ಸಾಲ ನಿಯರ್ಲಿ 1553 crores ಹತ್ರ ಇದೆ.
ನಿಮಗೆ ಜ್ಞಾಪಕ ಇದ್ರೆ ಆಗಸ್ಟಲ್ಲಿ ಈ ಕಂಪನಿಯವರು ನಿಯರ್ಲಿ 700 crores ಹತ್ರ QAP ಮೂಲಕ ರೈಸ್ ಮಾಡಿದ್ದಾರೆ. ಅಂಡ್ ಈಗ ಇದು ಆಗಸ್ಟ್ ಅಲ್ಲಿ ಇರೋ ಅಪ್ಡೇಟ್. ಅಂಡ್ ಈ ಸೇಮ್ ಕಂಪನಿಯಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನೊಂದು ಅಪ್ಡೇಟ್ ಬಂದಿದೆ. 400 crores ವ್ಯಾಲ್ಯೂ ಆಗುವಂತ ರೈಟ್ ಇಶ್ಯೂನ ಇವರು ಲಾಂಚ್ ಮಾಡ್ತಿರೋ ತರ. ಅಂಡ್ ಈ ರೈಟ್ಸ್ ಇಶ್ಯೂ ಅಂದ್ರೆ ಏನು, ಈ ಕಂಪನಿಗೆ ಸಂಬಂಧಿಸಿದ ಶೇರ್ ಹೋಲ್ಡರ್ಸ್ಗೆ ಕಮ್ಮಿ ಪ್ರೈಸ್ ನಲ್ಲಿ ಕೊಟ್ಟು ಹಣನ ರೈಸ್ ಮಾಡ್ತಾರೆ. ಆ ತರ ಒಂದು 400 crores ರೈಸ್ ಮಾಡ್ತಿದ್ದಾರೆ. ಸೆಪ್ಟೆಂಬರ್ ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಇದನ್ನ. ಸೊ ಆಗಸ್ಟ್ ನಲ್ಲಿ 700 crores, ಸೆಪ್ಟೆಂಬರ್ ಅಲ್ಲಿ 400 crores ರೈಸ್ ಮಾಡಿರೋ ತರ ಅಪ್ಡೇಟ್ ಮಾಡಿದಾರಲ್ವಾ. ಈಗ ಲೇಟೆಸ್ಟ್ ಆಗಿ ಬರ್ತಿರೋ ಅಪ್ಡೇಟ್ ಪ್ರಕಾರ ಡಿಸೆಂಬರ್ 3 ನ ಅವರು ಬೋರ್ಡ್ ಸಮಾವೇಶ ಮಾಡಿ ರೈಟ್ ಇಶ್ಯೂ ರಿಲೇಟೆಡ್ ಆಗಿ ಫೈನಲ್ ಕಾಲ್ ತಗೋಂತೀವಿ ಅಂತ. ಮೀನ್ಸ್ ಅವ್ರು ಯಾವ ಪ್ರೈಸ್ ಅಲ್ಲಿ ರೈಟ್ ಇಶ್ಯೂ ತಗೋಬರ್ಬೇಕನ್ನೋ ತರ ಈ ಡೀಟೇಲ್ಸ್ ಎಲ್ಲ ಡಿಸೆಂಬರ್ 3 ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ರಿಂದಾನೆ ಸ್ಟಾಕ್ ಇವತ್ತು ಇಷ್ಟೊಂದು ಮೂವ್ ಆಗ್ತಿದೆ. ಆದರೆ ರೈಟ್ ಇಶ್ಯೂ ಬರ್ತಿರೋ ವಿಷಯ ನಮಗೆ ಮುಂಚೆನೇ ಗೊತ್ತಿದೆ. ಮಾರ್ಕೆಟ್ನಲ್ಲಿ ಸೆಪ್ಟೆಂಬರ್ ಅಲ್ಲಿ ಅಪ್ಡೇಟ್ ಇದೆ. ಆದರೆ ಪಾಸಿಟಿವ್ ಥೀಮ್ ಎಲ್ಲ ಏನು, ಆ ಥೀಮ್ ಎಲ್ಲಾನು QAP ಮೂಲಕ 700 crores ರೈಟ್ ಇಶ್ಯೂ ಅಂಡ್ ಈಗ ಸೆಪ್ಟೆಂಬರ್ ರೈಟ್ ಇಶ್ಯೂ ಮೂಲಕ 400 crores, ಟೋಟಲ್ ಆಗಿ 1000 crores. ಈಗ ಇನ್ನೊಂದ್ಸಲಿ ರೈಸ್ ಮಾಡ್ತೀವಿ ಅಂತ ಹೇಳಿದ್ರು ಕಾರಣವಾಗಿ ಇವರ ಲಾಂಗ್ ಟರ್ಮ್ ಅಂಡ್ ಶಾರ್ಟ್ ಟರ್ಮ್ ಡೇಟ್ ಎಲ್ಲಾನು ಸೇರಿ 1550 crores ಹತ್ರ ಇದೆ ಅಲ್ವಾ. ಸೊ ಈ ಟೋಟಲ್ ಡೆಟ್ ಎಲ್ಲಾನು, ಸೊ ಈ 1400 crores ಇವರು ಯೂಸ್ ಮಾಡಿ ಡೆಟ್ ನ ಕಮ್ಮಿ ಮಾಡ್ಕೊಂತಾ ಇದ್ರೆ ಔಟ್ ಆಫ್ 1553 crores 1400 crores ಹೋದ್ರೆ ಮಿಕ್ಕಿರೋದನ್ನು ಜೀರೋ ಆಗೋ ತರ ಈ ರೈಟ್ ಇಶ್ಯೂ ಮೂಲಕ. ಸೊ QAP ಮೂಲಕ ರೈಸ್ ಮಾಡ್ತಿರೋ ಹಣದಿಂದ ಇವರು ಫರ್ದರ್ ಆಗಿ ಡೆಟ್ ನ ಕಮ್ಮಿ ಮಾಡ್ಕೊಂತಾರಲ್ವಾ. ಕಮ್ಮಿ ಮಾಡ್ಕೊಂತಾರ ಅಂತ ಒಂದು ಪಾಸಿಟಿವ್ ಹೋಪ್ಸ್ ಇಂದಾನೆ ಪರ್ಟಿಕ್ಯುಲರ್ ಸ್ಟಾಕ್ ರಿಲೇಟೆಡ್ ಆಗಿ ಒಂದು ಪಾಸಿಟಿವ್ ಥೀಮ್ ಅಂತ ಪ್ಲೇ ಮಾಡಿದೆ ಈ ರೀಸೆಂಟ್ ಟೈಮ್ ಅಲ್ಲಿ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.